ಆದರೆ ತನಿಖೆಯನ್ನು ತಡೆಗಟ್ಟಲಿಕ್ಕೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದು ಯಾಕೆ ಅನ್ನುವಂಥದ್ದೇ ಒಂದು ದೊಡ್ಡ ಅಚ್ಚರಿ. ಸಾಮಾನ್ಯ ದೂರು ಬಂದರೂ ಕೂಡ ಇಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತನಿಖೆ ಆಗಬೇಕು. ತನಿಖೆ ತಡೆ ಹಿಡಿಯಕ್ಕೆ ಕೋರ್ಟಿಗೆ ಅರ್ಜಿ ಬರುತ್ತೆ. ಇದಕ್ಕಿಂತ ಅಚ್ಚರಿಯ ಸಂಗತಿ ಇನ್ಯಾವುದಿದೆ? ದೊಡ್ಡ ವಿಚಾರ ಬಿಡಿ, ಸಾಮಾನ್ಯ ದೂರು ಬಂದರೂ ಕೂಡ, ಒಂದು ಸಾಮಾನ್ಯ ಕಂಪ್ಲೇಂಟ್ ಬಂದರೂ ಕೂಡ ಇಂಥ ವಿಚಾರದಲ್ಲಿ ತನಿಖೆ ಆಗಲೇಬೇಕು. ಭೂ ಪರಿವರ್ತನೆ ವೇಳೆಗಾಗಲೇ ಭೂ ಸ್ವಾಧೀನಗೊಂಡಾಗಿತ್ತು, ನಿವೇಶನ ಹಂಚಾಗಿತ್ತು. ಅಕ್ರಮಗಳ ಬಗ್ಗೆ ತನಿಖೆಯ ಅಗತ್ಯ ಇದೆ, ಅದನ್ನು ಮಾಡಲೇಬೇಕು. ಆದರೆ ಕೋರ್ಟಿಗೆ ಅರ್ಜಿ ಸಲ್ಲಿಸ್ತಾರೆ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಅಂದರೆ ತನಿಖೆಯನ್ನು ತಡೆ ಹಿಡಿಲಿಕ್ಕೆ. ಇದೇ ಒಂದು ಅಚ್ಚರಿ. ಸಾಮಾನ್ಯ ದೂರು ಬಂದರೂ ಕೂಡ ಇಂಥ ವಿಚಾರಗಳಲ್ಲಿ ತನಿಖೆ ಆಗಬೇಕು. ಇದನ್ನು ರಾಘವನ್ ಹೇಳ್ತಾ ಹೋಗ್ತಾರೆ. ನೋಡಿ ಎಲ್ಲಿಂದ ಶುರುವಾಯಿತು ಅಂತ. ನಿಂಗನ ಹೆಸರಿಗಿದ್ದಂಥ ಜಮೀನು, ಆತನಿಗೆ 3 ಜನ ಮಕ್ಕಳು, 3 ಜನ ಮಕ್ಕಳಲ್ಲಿ 2 ತಮ್ಮ ಹಕ್ಕನ್ನು ಪೂರ್ತಿ ಒಬ್ಬನಿಗೇನೆ ವಹಿಸ್ತಾರೆ. ಯಾರು ಓನರ್ ಅಲ್ವಲ್ಲ ಅವನ ಜೊತೆಗೆ ವ್ಯವಹಾರಗಳು ನಡೀತವೆ. ಅಲ್ಲಿಂದ ಏನಾಗುತ್ತೆ? ಆರಂಭದಿಂದ ಹಿಡಿದು ಕೊನೆಯ ತನಕ ಆದಂಥ ಘಟನಾವಳಿಗಳಿದೆಯಲ್ಲ, ಆ ಕ್ರೊನಾಲಜಿ ಇದೆಯಲ್ಲ, ಅದೆಲ್ಲದರ ವಿವರಗಳನ್ನು ರಾಘವನ್ ಕೊಡ್ತಾ ಹೋಗ್ತಾರೆ. ಏನಾಯಿತು ಅಂತ. ನಿಂಗನಿಂದ ಶುರುವಾಗಿದ್ದು, ನಿಂಗನ 3 ಜನ ಮಕ್ಕಳಿಂದ ಶುರುವಾಗಿದ್ದು, 3 ಜನ ಮಕ್ಕಳಲ್ಲಿ 2 ತಮ್ಮ ಹಕ್ಕನ್ನು ಒಬ್ಬನಿಗೆ ಬಿಟ್ಕೊಟ್ಟಿದ್ದು, ಮೈಲಾರಯ್ಯನಿಗೆ ಕೊಟ್ಟಿದ್ದಾಗಿರ್ಬೋದು. ಅಲ್ಲಿಂದ ಹಿಡಿದು ಎಲ್ಲಿ ತನಕ ಬರುತ್ತಿದ್ದು ಅಂದರೆ ಭೂ ಪರಿವರ್ತನೆ ವೇಳೆಗಾಗಲೇ ಭೂ ಸ್ವಾಧೀನಗೊಂಡು ನಿವೇಶನವನ್ನು ಕೂಡ ಹಂಚಲಾಗಿರುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಈ ಅಕ್ರಮಗಳ ಬಗ್ಗೆ ತನಿಖೆ ಆಗುತ್ತೆ. ಆದರೆ ಬಹಳ ಆಶ್ಚರ್ಯಕರ ಸಂಗತಿ ಅಂತಂದರೆ ತನಿಖೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಕೋರ್ಟಿನ ಮೊರೆ ಹೋಗುವಂಥದ್ದು ಇದೆಯಲ್ಲ, ತನಿಖೆ ಆಗಬಾರ್ದು ಅಂತ. ಇದೇ ಒಂದು ದೊಡ್ಡ ಅಚ್ಚರಿ. ಇದನ್ನು ರಾಘವನ್ ಹೇಳ್ತಾ ಹೋಗ್ತಾರೆ. ನೋಡಿ, ಭೂ ಪರಿವರ್ತನೆ ವೇಳೆಗಾಗಲೇ ಭೂ ಸ್ವಾಧೀನ ಆಗಿತ್ತು, ನಿವೇಶನ ಹಂಚಲಾಗಿತ್ತು. ಈ ಅಕ್ರಮಗಳ ಬಗ್ಗೆ ತನಿಖೆ ಆಗಬೇಕು. ತನಿಖೆ ತಡೆ ಹಿಡಿಲಿಕ್ಕೆ ಕೋರ್ಟಿಗೆ ಅರ್ಜಿ ಸಲ್ಲಿಸಿದ್ಯಾಕೆ? ಇದೇ ಒಂದು ದೊಡ್ಡ ಅಚ್ಚರಿ. ತನಿಖೆಯ ತಡೆ ಹಿಡಿಲಿಕ್ಕೋಸ್ಕರ ಕೋರ್ಟಿಗೆ ಅರ್ಜಿ ಸಲ್ಲಿಸ್ತಾರೆ. ದೊಡ್ಡ ಕೇಸ್ಗಳು ಬಿಟ್ಬಿಡಿ, ಯಾವುದಾದ್ರೂ ಒಂದು ಸಾಮಾನ್ಯ ಕಂಪ್ಲೇಂಟ್ ಬಂದರೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದಕ್ಕೆ ಸಂಬಂಧಪಟ್ಟಂಗೆ ತನಿಖೆ ಆಗಬೇಕು ಇದಕ್ಕೆ ಸಂಬಂಧಪಟ್ಟಂಗೆ. ಆದರೆ ತನಿಖೆಯೇ ಬೇಡ, ತನಿಖೆಯನ್ನು ತಡೆ ಹಿಡಿರಿ ಅಂತ ಅರ್ಜಿ ಬಂದಿದ್ದೇಕೆ ಅನ್ನುವಂಥದ್ದು ಇದೆಯಲ್ಲ, ಅದೇ ಒಂದು ಅಚ್ಚರಿ ಅಂತಾರೆ ರಾಘವನ್. ಎಲ್ಲ ವಿವರಗಳನ್ನು ಅವರು ಹೇಳ್ತಾ ಹೋಗ್ತಾರೆ. ಈ ಜಮೀನಿನ ಹಿನ್ನೆಲೆ, ಅದರ ಆ ಮಾಲೀಕರಿಗಿದ್ದಂಥ 3 ಜನ ಮಕ್ಕಳು, 3 ಜನ ಮಕ್ಕಳಿಗೆ ಬಂದಂಥ ಆಸ್ತಿ, ಅದರಲ್ಲಿ 2 ಒಬ್ಬನಿಗೆ ಹಾಕೋದು ಮೈಲಾರಯ್ಯನಿಗೆ. ಅದಾದಮೇಲೆ ಮೈಲಾರಯ್ಯ ಹೊರಗಡೆ ಉಳಿದು ಬಿಡ್ತಾನೆ, ದೇವರಾಜ ಎಂಟ್ರಿ ಆಗಿಬಿಡುತ್ತೆ. ಮಲ್ಲಿಕಾರ್ಜುನ ಸ್ವಾಮಿ ಎಲ್ಲಿಂದ ಅದನ್ನು ತಗೊಳ್ತಾರೆ? ಮಲ್ಲಿಕಾರ್ಜುನವರು ಜಮೀನನ್ನು ಹೇಗೆ ತಗೊಳ್ತಾರೆ? ಅದರ ಪಾಯಿಂಟ್ ಅದರ ಎಲ್ಲ ವಿವರಗಳನ್ನು ಕೋರ್ಟಿನ ಮುಂದಿಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಜಡ್ಜಿ ಈ ಸಂದರ್ಭದಲ್ಲಿ ಪ್ರಶ್ನೆ ಕೇಳಿದರೆ, ಇದೊಂದೇ ಜಮೀನನ್ನು ಡಿನೋಟಿಫೈ ಆಯ್ತಾ ಅಂತ. ಆವಾಗ ಇವ್ರು ಹೇಳುವಂಥದ್ದೇನು ಅಂದರೆ, ಹೌದು, ಇದೊಂದೇ ಒಂದು ಜಮೀನನ್ನು ಡಿನೋಟಿಫೈ ಮಾಡಲಾಗಿದೆ. ಹಾಗಾದರೆ ಪ್ರಭಾವ ಇಲ್ಲದೇ ಈ ರೀತಿ ಡಿನೋಟಿಫೈ ಮಾಡಲಿಕ್ಕೆ ಸಾಧ್ಯನಾ? ನಮ್ಮ ಮಾಹಿತಿ ಪ್ರಕಾರ ಇದೊಂದೇ ಆಸ್ತಿ ಡಿನೋಟಿಫೈ ಆಗಿದೆ. ಹೇಗಾಗುತ್ತೆ ಸ್ವಾಮಿ ಹಾಗಾದರೆ? ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪ್ರಶ್ನೆಗೆ KG ರಾಘವನ್ ಕೊಡುವಂಥ ಪ್ರತಿಕ್ರಿಯೆ ಇದು. ಇದೊಂದೇ ಜಮೀನು ಡಿನೋಟಿಫೈ ಆಗಿದೆ, ಬೇರೆ ಯಾವುದೂ ಆಗಿಲ್ಲ ನಮ್ಮ ಮಾಹಿತಿ ಪ್ರಕಾರ. ಭೂ ಪರಿವರ್ತನೆ ಸಂದರ್ಭದಲ್ಲಿ ಆಗಾಗಲೇ ಭೂ ಸ್ವಾಧೀನಗೊಂಡು ನಿವೇಶನ ಹಂಚಲಾಗಿತ್ತು. ಹೆಂಗಾಗಿರುತ್ತೆ ಇದೆಲ್ಲವೂ ಕೂಡ? ಇವೆಲ್ಲ ಅಕ್ರಮಗಳ ಬಗ್ಗೆ ಕೂಲಂಕುಷವಾದಂಥ ತನಿಖೆ ಆಗಬೇಕು. ಹೀಗಾಗಿ ಈ ತನಿಖೆಗೆ ಯಾವುದೇ ಕಾರಣಕ್ಕೂ ಕೂಡ ನೀವು ತಡೆ ಹಿಡಿಯಬಾರದು. ದೊಡ್ಡವ್ರದ್ದು ಬಿಟ್ಟುಬಿಡಿ, ಸಾಮಾನ್ಯ ದೂರು ಬಂದರೂ ಕೂಡ ಒಂದು ಕಾಮನ್ ಕಂಪ್ಲೇಂಟ್, ಒಂದು ಜನರಲ್ ಕಂಪ್ಲೇಂಟ್ ಯಾರಾದರೂ ಹಾಕಿದ್ರು ಅಂದರೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ವ್ಯಾಪಕವಾದಂಥ ತನಿಖೆ ಆಗಬೇಕು, ಆಳಕ್ಕಿಳಿದು ತನಿಖೆ ಮಾಡಬೇಕು. ಇದು ಸಂಗತಿ. ಅಂದರೆ ಅವರು ವಾದ ಮಂಡಿಸ್ತಿರುವಂಥ ರೀತಿ ಇದೆಯಲ್ಲ, ಇದು ಎಲ್ಲ ವಿವರಗಳನ್ನು ಒಂದಾಗಿ ಒಂದು ಪಾಯಿಂಟ್ ಇಡ್ತಾ ಹೋಗ್ತಾ ಇದ್ದಾರೆ ರಾಘವನ್. ಏನಾಯಿತು, ಏನು, ಇದಕ್ಕೆ ಸಂಬಂಧಪಟ್ಟಂಗೆ ಯಾರ್ಯಾರ್ದು ಜಮೀನಿತ್ತು, ಅದರ ಮೂಲ ಮಾಲೀಕರು ಯಾರಾಗಿದ್ದರು, ಅವರ ಮಕ್ಕಳೇನು, ಅವರ ಮಕ್ಕಳಿಗೆ ಈ ಜಮೀನು ಬಂದಿದ್ದು ಹೆಂಗೆ, ಮಕ್ಕಳಲ್ಲಿ ಯಾರು 8 ಜನ ಹೆಂಗೆ ಅದನ್ನು ತಗೊಂಡ್ರು, ಇನ್ನು ಉಳಿದಿದ್ದನ್ನು ಹಕ್ಕನ್ನು ಯಾರಿಗೆ ಕೊಟ್ಟರು, ಇದೆಲ್ಲದರ ಬಗ್ಗೆನೂ ಕೂಡ
ನಿಂಗ ಅನ್ನುವಂಥವ್ರಿಗೆ ಈ ಜಮೀನು ಮಂಜೂರಾಗುತ್ತೆ. ನಿಂಗನಿಗೆ 3 ಜನ ಮಕ್ಕಳಿರ್ತಾರೆ, ಮಲ್ಲಯ್ಯ, ಮೈಲಾರಯ್ಯ ಮತ್ತು ದೇವರಾಜು. ಮಲ್ಲಯ್ಯ ಮತ್ತು ದೇವರಾಜು ತಮ್ಮ ಹಕ್ಕನ್ನು ಮೈಲಾರಪ್ಪಂಗೆ ಬಿಟ್ಕೊಡ್ತಾರೆ, ಮೈಲಾರಯ್ಯಂಗೆ. ಹೀಗಾಗಿ ದೇವರಾಜುಗೆ ಈ ಜಮೀನಿನ ಮೇಲೆ ಹಕ್ಕೇ ಇರಲ್ಲ. ಇನ್ನು ಪಾಯಿಂಟ್ ನಂಬರ್ 2, 3 ಎಕರೆಗಿಂತ ಹೆಚ್ಚಿನ ಭೂಮಿ ಸ್ವಾಧೀನ ಆದರೆ 4800 ಅಡಿ ಪರಿಹಾರ ಕೊಡಬೇಕು 1994ರ ನಿಯಮದ ಪ್ರಕಾರ. 2 ಸೈಟಿಗೆ ಅಷ್ಟೇ ಅವಕಾಶ. ನಂಬರ್ 3, ಡಿನೋಟಿಫಿಕೇಷನ್ ಕೇಳಿ ಅರ್ಜಿ ಸಲ್ಲಿಸಿದ ದೇವರಾಜು. ಯಾರೀ ದೇವರಾಜು? ತನಗೆ ಯಾವುದು ಏನೂ ಬೇಡ ಅಂಥೇಳಿ ಎಲ್ಲವನ್ನೂ ಕೂಡ ಆಸ್ತಿನ ಇನ್ನೊಬ್ಬರಿಗೆ ಕೊಟ್ಟನಲ್ಲ, ಇನ್ನೊಬ್ಬ ಸೋದರನಿಗೆ. ಆ ದೇವರಾಜು ಜಮೀನಿನ ಮಾಲೀಕನೇ ಅಲ್ಲ ದೇವರಾಜು ಒಂದು ಲೆಕ್ಕದಲ್ಲಿ. ಅವರು ಡಿನೋಟಿಫಿಕೇಷನ್ಗೋಸ್ಕರ ಅರ್ಜಿ ಸಲ್ಲಿಸ್ತಾರೆ. 20/8/97ರಂದು ಅಂತಿಮ ಭೂಸ್ವಾಧೀನ ಅಧಿಸೂಚನೆ ಆಗುತ್ತೆ. 20/8/97ರಲ್ಲಿ ಅಂತಿಮ ಭೂಸ್ವಾಧೀನ ಅಧಿಸೂಚನೆ ಆದ ತಕ್ಷಣ 33/98ರಂದು ಜಮೀನಿಗೆ ಪರಿಹಾರ ನಿಗದಿಯಾಗುತ್ತೆ. ಹೆಂಗೆ ಡಿನೋಟಿಫೈ ಆಗುತ್ತೆ ಇದು ಅನ್ನುವಂಥ ಪ್ರಶ್ನೆ.